ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮದರ್ಸ್ ಡೇ ಸ್ಪೆಷಲ್ಗೆ ನಾವು ಮುಲ್ಲರ್ತಾಲಲ್ಲಿ ಒಂದು ಟ್ರೆಕ್ ಹೋಗ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟ್ರೆಕ್ ಲಕ್ಸಂಬರ್ಗಲ್ಲೇ. ಈ ಮುಲ್ಲರ್ತಾಲ್ ಟ್ರೈಲ್ ಬಂದ್ಬಿಟ್ಟು ಲಿಟಲ್ ಸ್ವಿಟ್ಜರ್ಲ್ಯಾಂಡ್ ಆಫ್ ಲಕ್ಸಂಬರ್ಗ್ ಅಂತಲೂ ಕರೀತಾರೆ. ಏನಕ್ಕಂದರೆ ಇಲ್ಲಿನ ಕಲ್ಲಿನ ಬೆಟ್ಟಗಳು, ಹಸಿರು ಕಾಡುಗಳು ಮತ್ತು ಚಿಕ್ಕ ಚಿಕ್ಕ ಜಲಪಾತಗಳು ಪ್ರಕೃತಿಯ ಅದ್ಭುತ ಅನುಭವ ಕೊಡುತ್ತೆ. ಟ್ರೆಕ್ ಮಾಡುವಾಗ ಈ ಫ್ರೆಶ್ ಏರ್, ಪೀಸ್ಫುಲ್ ನೇಚರ್, ಅಮೇಝಿಂಗ್ ವೇವ್ಸ್ ಮನಸ್ಸಿಗಂತೂ ತುಂಬಾ ರಿಲ್ಯಾಕ್ಸ್ ಫೀಲ್ ಆಯಿತು. ಅದು ಲೇಡೀಸ್ ಜೊತೆ ಮಾಡಿದ್ದು. ಇಟ್ ವಾಸ್ ಅ ಮಚ್ ನೀಡೆಡ್ ಬ್ರೇಕ್. ಪ್ಲೀಸ್ ಎಂಜಾಯ್. ನಾವು ಮಾಡಿದ್ದು ಬಿಗಿನರ್ ಟ್ರೈಲು, ಆದರೆ ಮುಲ್ಲರ್ತಾಲಲ್ಲಿ 100+ ಟ್ರೈಲ್ಸ್ ಇದೆ. ಸೊ ಲಕ್ಸಂಬರ್ಗಲ್ಲಿ ಇರೋರು ಅಥವಾ ಸುತ್ತಮುತ್ತ ಇರೋರು ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಲೇಬೇಕು. ನನ್ನ ಬೆಂಡೆ ಆಗೋಗಿದೆ. ಇಲ್ಲಿ ನಿಮಗೆ ಕೆಳಗಡೆ ಹೋದರೆ ಮಿರರ್ ಪಾಂಡ್ ಅಂತ ಸಿಗುತ್ತೆ. ಪ್ರಕೃತಿ ಮಧ್ಯದಲ್ಲಿರೋ ಸುಂದರವಾದ ಶಾಂತ ಸ್ಥಳ. ಓ ಮೈ ಗಾಡ್, ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅದು ರಿಯಲ್ ಬ್ಯೂಟಿ ಕ್ಯಾಪ್ಚರ್ ಆಗ್ತಿಲ್ಲ, ಬಟ್ ಇಟ್ ವಾಸ್ ಅಮೇಝಿಂಗ್. ಹಾಯ್ ಗೈಸ್, ಇವಾಗ ನಾವು ಟ್ರೆಕ್ ಮುಗಿಸಿದ್ವಿ. ಸೊ ಎಲ್ರಿಗೂ ಹೆಂಗೆ ಅನಿಸ್ತು ಅಂತ ಕೇಳೋಣ. ನಿಮ್ಗೆ ಹೆಂಗೆ ಅನಿಸ್ತು ಶ್ವೇತಾ? ಸೂಪರ್ ಆಗಿತ್ತು. ಅದು ಸ್ಪೆಷಲಿ ಎಲ್ಲ ಹುಡುಗಿರ ಜೊತೆ ಹೋಗಿದ್ದು ವೆರಿ ನೈಸ್. ತುಂಬಾ ಚೆನ್ನಾಗಿತ್ತು. ಎಲ್ಲ ಬ್ಯೂಟಿಫುಲ್ ಪ್ಲೇಸಸ್ ನೋಡಿದ್ವಿ. ಒಂದು ಲೇಕ್ ಇತ್ತು, ಮಿರರ್ ಲೇಕ್, ಸಕ್ಕತ್ತಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ಎಲ್ಲ ಹುಡುಗಿರು ಹೋಗಿದ್ದು ಒಂಥರ ಸ್ಪೆಷಲ್ ಆಗಿತ್ತು. ನಿಮಗೆ? ಮಚ್ ನೀಡೆಡ್ ಬ್ರೇಕ್, ಆಸಮ್ ಜರ್ನಿ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ವಾಸ್ ವೆರಿ ಇಂಟ್ರಾಕ್ಟಿವ್, ವೆರಿ ನೈಸ್. ಇವರು ನಮ್ದು ಗ್ರೂಪಲ್ಲಿ ಫೋಟೋಗ್ರಾಫರು, ತುಂಬ ಚೆನ್ನಾಗಿ ಫೋಟೋ ತೆಗೆದ್ರು. ಥ್ಯಾಂಕ್ ಯು. ಬಾಯ್ ಬಾಯ್. ಸೊ ನಾನು ಲೇಡೀಸ್ ಟ್ರೆಕ್ ಹೋಗಿದ್ರೆ ನನ್ನ ಮಗ ಅವ್ನ ಫ್ರೆಂಡ್ ಫ್ಯಾಮಿಲಿ ಜೊತೆ ಒಂದು ವಿಲೇಜ್ ಫೀಲ್ಡಿಗೆ ಹೋಗಿದ್ದ. ಸೊ ಈ ಆಲ್ಸೋ ಎಂಜಾಯ್ಡ್ ಎ ಲಾಟ್. ನಾವು ಆರಾಮಾಗಿ ಇಂಡಿಯಾದಲ್ಲಿ ಕಾಣುವಂಥ ಹಂದಿ, ಕೋಳಿ ಅವನ್ನೆಲ್ಲ ಇವನು ಈ ಥರ ಕೇಜಲ್ಲಿರೋನ್ನ ನೋಡ್ಕೊಂಬಂದಿದ್ದಾನೆ. ನೋಡಿ ಗೈಸ್, ನಾನು ಮನೆಯೆಲ್ಲ ಹುಡುಕ್ತಾ ಇದ್ದೀನಿ ಎಲ್ಲೋದ್ರು ಅಂತ. ಮನೆಗೆ ಬಂದಮೇಲೆ ಟ್ರೆಕ್ ಮುಗಿಸ್ಕೊಂಡು ಇಲ್ಲಿ ಗಾರ್ಡನಲ್ಲಿ ಕುತ್ಕೊಂಡು ಅವ್ರದ್ದು ಮಾಸ್ಟರ್ಸ್ದು ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದಾರೆ.
ತುಂಬ ಜನಕ್ಕೆ ಆ್ಯಕ್ಚುಲಿ ಗೊತ್ತಿಲ್ಲ ಅಲ್ವಾ, ಇವರು ಕರೆಸ್ಪಾಂಡೆನ್ಸಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಸೊ ಹಲೋ, ನನ್ನ ಮನೆಗೆ ಬಂದಿದ್ದು ತಮಗೆ ಗೊತ್ತಿಲ್ಲ. ಹಾಂ, ಎಷ್ಟೊತ್ತಾಯ್ತು ಇಲ್ಲಿ ಕೂತ್ಕೊಂಡು? ಓಕೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೆ ಶೂಟ್ ಮಾಡೋಣ ಅಂದ್ಕೊಂಡೆ. ಬಿಸಿಲು ಬರ್ತಿಲ್ವಾ ಅಲ್ಲಿ? ಹಾಂ, ಫ್ಲವರ್ಸ್ ಎಲ್ಲ ಎಷ್ಟು ಗೊತ್ತಾಗಲ್ಲ. ಅಡುಗೆ ಮಾಡಿದೀಯಾ ಇಲ್ಲ? ಏನು? ಓ ಹೌದೌದು. ಆಮೇಲೆ ಗೈಸ್, ತುಂಬ ಜನ ನಾನು ಸೋ ಅಂತ ಯೂಸ್ ಮಾಡ್ತೀನಿ ಅಂತ ಕಮೆಂಟ್, ಐ ಮೀನ್ ವಿಡಿಯೋದಲ್ಲಿ ಆಗ್ತಿಲ್ಲ, ಬಟ್ ಸಪ್ರೇಟಾಗಿ ಕಾಮೆಂಟ್ ಬರ್ತಿದೆ. ಸೊ ಮತ್ತೆ ಸೋ ಬಂತು. ಸೊ ಐ ಟ್ರೈ ಟು ಅವಾಯ್ಡ್, ಎಷ್ಟು ಸೋ ಆಗುತ್ತೋ ಅಷ್ಟು ನಾನು ಅವಾಯ್ಡ್ ಮಾಡೋಕ್ಕೆ ಕಾನ್ಷಿಯಸ್ ಇರ್ತೀನಿ. ಹೋಪ್ಫುಲಿ ಐ ವಿಲ್ ಟ್ರೈ ಟು ಅವಾಯ್ಡ್. ಓಕೆ, ಬಾಯ್. ಅಜ್ಜ ತಾತಗಳು ಅವ್ರದ್ದು ಹಳೆ ಕಾರ್ ಮೋಸ್ಟ್ಲಿ ಅವ್ರದ್ದೆಲ್ಲ ಫಸ್ಟ್ ಕಾರ್ ಇರುತ್ತೆ. ಅಜ್ಜ ತಾತ ಹೇಳ್ಕೊತಿದ್ದಾರೆ. ನಾವಿವಾಗ ಹೋಗ್ತಾ ಇರೋದು ನವನೀತ್ನ ಪಿಕ್ ಮಾಡೋಕ್ಕೆ. ಅವನು ಕ್ರಿಕೆಟ್ ಮ್ಯಾಚಿಂಗ್ ನೋಡೋಕ್ಕೆ ಹೋಗ್ತಾ ಇದ್ದಾನೆ. ಅವ್ನ ಫ್ಯಾಮಿಲಿಯಲ್ಲಿ ಆಡ್ತಿದ್ದಾರೆ ಇವತ್ತು. ಸೊ ನಾವು ಅದನ್ನ ನೋಡಿಕೊಂಡು ಅವ್ನು ಪಿಕ್ ಮಾಡ್ಕೊಂಡು ಬರ್ತೀವಿ. ಓಕೆ, ನಾವು ಕ್ರಿಕೆಟ್ ಮ್ಯಾಚಿಗೆ ಬಂದ್ವಿ. ಈವನ್ ನವನೀತ್ ಕೂಡ ಬಂದಿದ್ದ ಇಲ್ಲಿ. ಸೊ ಇದು ಕ್ರಿಕೆಟ್ ಮ್ಯಾಚಲ್ಲಿ ನಮ್ಮ ಫ್ರೆಂಡ್ಸ್ ತುಂಬ ಜನ ಆಟ ಆಡ್ತಾರೆ. ನಾವು ಯಾವಾಗೂ ಬಂದು ನೋಡಿಲ್ಲ. ನವನೀತ್ನ ಪಿಕ್ ಮಾಡಬೇಕಿತ್ತು ಅಂತ ಬಂದ್ವಿ, ಬಟ್ ಇಟ್ ವಾಸ್ ಲೈಕ್ ವೆರಿ ಪ್ರೊಫೆಷ್ನಲ್ ಥರ ಆಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ವಿ ಆಲ್ಸೋ ಎಂಜಾಯ್ಡ್ ಎ ಬಿಟ್. ನಾವು ಎಲ್ಲನೂ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ಮಳೆ ಬರ್ತಾಯಿತ್ತು. ಹೋಗ್ತಾ ದಾರಿಲಿ ನಮ್ಮ ಫ್ರೆಂಡ್ ಬರ್ತಿರೋ ಪದ್ಯನ ನೆನೆಸ್ಕೊಂಡು, ಕತ್ತಲೆಯೊಂದು ಜಿನುಗಬೇಕು, ಕತ್ತಲೆಯೊಂದು ಜಿನುಗಬೇಕು, ಹೊತ್ತಲ್ಲದ ಹೊತ್ತಿನ ಚಡಪಡಿಕೆ, ಖಾಸಗಿ ಕನಸುಗಳ ಹಂಬಲಿಕೆ, ಮುತ್ತಿನ ಮತ್ತಿನ ರಾತ್ರಿಗಳ ಮರುಕಳಿಸಿ, ಇದ್ದೂ ಇಲ್ಲದ ವಿಚಿತ್ರ ಭಾವಗಳನ್ನೆಲ್ಲ ಒಟ್ಟುಪೇರಿಸಿ ಒಂದೆಡೆ ಚಪ್ಪರ ಹಾಕಲು ಕಡುಗತ್ತಲೆಯೊಂದು ಜಿನುಗಬೇಕು, ಕಡುಗತ್ತಲೆಯೊಂದು ಜಿನುಗಬೇಕು. ಗುಲ್ಮೋಹರ್ ಮರದ ಕೆಳಗಿನ ನೆನಪರಾಶಿ ಕೊಳೆತೆಲೆಯ ಜೊತೆ ಸೇರಿ ಕಳೆಯುವ ಮುನ್ನ, ಗುಲ್ಮೋಹರ್ ಮರದ ಕೆಳಗಿನ ನೆನಪರಾಶಿ ಕೊಳೆತೆಲೆಯ ಜೊತೆ ಸೇರಿ ಕಳೆಯುವ ಮುನ್ನ, ಸರಿಯುವ ಸಮಯಕ್ಕೆ ತಿರುಗೋ ಬಾನ ಬಣ್ಣ, ಸರಿಯುವ ಸಮಯಕ್ಕೆ ತಿರುಗೋ ಬಾನ ಬಣ್ಣ, ಪೂರ್ತಿ ಮುಪ್ಪಾಗುವ ಮುನ್ನ ಒಂಟಿ ಬಾನಲಿ ಚಂದ್ರ ತಾರೆಗಳ ಜಂಟಿಯಾಗುವಾಗ ವಸಂತದ ಕಡುಗತ್ತಲೆಯೊಂದು ಜಿನುಗಬೇಕು, ವಸಂತದ ಕಡುಗತ್ತಲೆಯೊಂದು ಜಿನುಗಬೇಕು. ಕನಸ ಕೋಣೆಗೆ ನಿನ್ನ ನೆನಪುಗಳದೇ ಬೀಗ, ಕನಸ ಕೋಣೆಗೆ ನಿನ್ನ ನೆನಪುಗಳದೇ ಬೀಗ, ಲಯ ತಪ್ಪಿದೆ ಏಕೋ ನನ್ನ ಬದುಕಿನ ಊಘ, ಲಯ ತಪ್ಪಿದೆ ಏಕೋ ನನ್ನ ಬದುಕಿನ ಊಘ. ಧೂಳು ಹಿಡಿದ ಮನೆಯ ಚಾವಡಿ ಈಗ ಮತ್ತೆ ಹೊಳಪಾಗುವಂತೆ, ಚಿತ್ತನವಿರಾಗುವಂತೆ, ಧೂಳು ಹಿಡಿದ ಮನದ ಮನೆಯ ಚಾವಡಿ ಈಗ ಮತ್ತೆ ಹೊಳಪಾಗುವಂತೆ, ಚಿತ್ತನವಿರಾಗುವಂತೆ, ತಂಬೆಲರ ಬೀಸಿ ಕಡುಗತ್ತಲೆಯೊಂದು ಜಿನುಗಬೇಕು, ತಂಬೆಲರ ಬೀಸಿ ಕಡುಗತ್ತಲೆಯೊಂದು ಜಿನುಗಬೇಕು. ಸರಿ ತಪ್ಪಿನ ಸಮ ಬೆಸದ ಲೆಕ್ಕದ ಪಟ್ಟಿ ಪಕ್ಕಕ್ಕಿಟ್ಟು, ಸರಿ ತಪ್ಪಿನ ಸಮ ಬೆಸದ ಲೆಕ್ಕದ ಪಟ್ಟಿ ಪಕ್ಕಕ್ಕಿಟ್ಟು, ಕೊರಗಿ ಕಳೆದ 100 ನೋವ ಮರೆವಿನ ಮಡಿಲಲಿಟ್ಟು, ಕೊರಗಿ ಕಳೆದ 100 ನೋವ ಮರೆವಿನ ಮಡಿಲಲಿಟ್ಟು, ಅನುರಾಗದ ಅನುಭಾವಕ್ಕೆ ಹೊಸ ಭಾಷ್ಯವನ್ನಿಟ್ಟು, ಅನುರಾಗದ ಅನುಭಾವಕ್ಕೆ ಹೊಸ ಭಾಷ್ಯವನ್ನಿಟ್ಟು, ಸಮಾಗಮದ ಸರಿಗಮಕ್ಕೆ ಚಾಲ್ತಿ ನೀಡುವಂಥ, ಸಮಾಗಮದ ಸರಿಗಮಕ್ಕೆ ಚಾಲ್ತಿ ನೀಡುವಂಥ ಕಡುಗತ್ತಲೆಯೊಂದು ಜಿನುಗಬೇಕು.